ನಾನು ಈ ದರ್ಶನ್ ಸರ್ದು ಏನು ಇನ್ಸಿಡೆಂಟ್ ಇದೆ ಅದರಲ್ಲಿ ವಿಟ್ನೆಸ್ಸು ಅಂತ, ಸೊ ಹಂಗಾಗಿ ಕರೆಯೋಕ್ಕಾಗಲ್ಲ. ಆಮೇಲೆ ಅವರು ಆಚೆ ಇದ್ರೂ ಮದುವೆಗೂ ಬರೋಕ್ಕೆ ಆಗ್ತಿರ್ಲಿಲ್ಲ, ಯಾಕೆಂದ್ರೆ ಇದನ್ನೆಲ್ಲ ಮುಗಿಸ್ಕೊಂಡೆ ಅವರು ಮೀಟಪ್ ಮಾಡಬೇಕು. ನಾನೊಬ್ಬ ವಿಟ್ನೆಸ್ ಆಗಿರೋದ್ರಿಂದ ಅವ್ರ ಬಗ್ಗೆ ಇಷ್ಟೇ ಮಾತಾಡೋಕ್ಕಾಗದು ನಾನು. ಇಲ್ಲ, ಈಗ ನೀವು ಹೇಳಿದ ಮೇಲೆ ಗೊತ್ತಾಗ್ತಿರೋದು ಫ್ಯಾನ್ ಅಂತ. ಹಂಗೆಲ್ಲ ಹೇಳಿಲ್ಲ. ಅವ್ರಿಗೆ ಅಧ್ಯಕ್ಷ ಮತ್ತೆ ನಮ್ದು ಉಪಾಧ್ಯಕ್ಷ, ಸೊ ಕಾಮಿಡಿ ಅಂದರೆ ತುಂಬ ಇಷ್ಟ. ಹಂಗಾಗಿ ನಮ್ದು ಕಾಮಿಡಿ ಸಿನಿಮಾಗಳೆಲ್ಲನೂ ಇಷ್ಟ ಅಂತ ಹೇಳಿದ್ದಾರೆ. ಫಸ್ಟ್ ಮೂವಿ ಮದುವೆಗಿಂತ ಮುಂಚೆ ಡೆವಿಲ್ ನೋಡಿದ್ದೀವಿ. ಮದುವೆ ಆದಮೇಲೆ ಖಂಡಿತವಾಗ್ಲೂ ಟಾಕ್ಸಿಕ್ ನೋಡ್ತೀವಿ. ಖಂಡಿತವಾಗ್ಲು. ಯಾಕೆಂದರೆ ಖುಷಿ ಆಗುತ್ತೆ. ಭಯ್ಯ ಅಂತ ಕರೆಯೋದು ನಾನು. ನಮ್ಮ ಯಶ್ ಅವರು ನಿಜವಾಗ್ಲೂ ಒಂದು ಟಾಕ್ಸಿಕ್ ಮೂವಿ ಬರ್ತಿರೋದು ಪರ್ಸ್ನಲಿ ಹೆಮ್ಮೆ. ಒಂದು ಕನ್ನಡ ಸಿನಿಮಾ, ಒಬ್ಬ ಕನ್ನಡದವರು ಹೋಗಿ ಇವತ್ತು ಎಲ್ಲ ದೇಶಾದ್ಯಂತ ಅಲ್ಲ ಪ್ರಪಂಚದಾದ್ಯಂತ ಒಂದು ದೊಡ್ಡ ಮಟ್ಟಕ್ಕೆ ಹೆಸರು ಮಾಡಿ ಇವತ್ತು ಟಾಕ್ಸಿಕ್ಕು 26ನೇ ತಾರೀಕು ಬಿಡುಗಡೆ ಆಗ್ತಿದೆ. ಖಂಡಿತವಾಗ್ಲೂ ಮದುವೆ ಆದಮೇಲೆ ನಮ್ಮಿಬ್ಬರದು ಮೊದಲನೇ ಸಿನಿಮಾ ಟಾಕ್ಸಿಕ್ ಆಗಿ ನೋಡ್ತೀವಿ. ಖಂಡಿತವಾಗ್ಲೂ ತುಂಬ ಚೆನ್ನಾಗಿದೆ. ನನಗೆ ಗೊತ್ತಿರೋ ಪ್ರಕಾರ ಈಗ ನಾವೇನು ಟ್ರೇಲರ್ ಟೀಸರ್ ನೋಡ್ತೀವಿ, ಅದು ಬಿಟ್ಟು ಫ್ಯಾಮಿಲಿ ಎಮೋಷನ್ ತುಂಬ ಚೆನ್ನಾಗಿದೆ. ಖಂಡಿತವಾಗ್ಲೂ ಅದು ಇನ್ನೇನು ನಾಳೆನೇ ಬರುತ್ತೆ, ಗೊತ್ತಾಗುತ್ತೆ ಎಲ್ರಿಗೂ. ಅದೇ ಹೇಳಿದ್ರು, ಗಂಡ ಅಂದ್ರೆ ಹೆಂಗಿರ್ಬೇಕು, ಏನೇನು ತಪ್ಪು ಮಾಡಬಾರ್ದು ಅದನ್ನ ರಾಧಿಕಾ ಹತ್ರ ಕೇಳ್ಕೊಂಬಿಡಪ್ಪ ಅಂದ್ರು. ಸೊ ಇಲ್ಲ, ಮದುವೆ ಆದ್ಮೇಲೆ ಕೇಳ್ತೀನಿ ಬಿಡ್ರಿ, ಈಗಲೇ ಬೇಡ ಅಂತ. ಎಲ್ರಿಗೂ ಕೊಟ್ಟಿದ್ದೀನಿ, ಕೊಡೋದು ನನ್ನ ಧರ್ಮ ಕರ್ತವ್ಯ. ಯಾರ್ಯಾರು ಫ್ರೀ ಇದ್ದು, ಪ್ರೀತಿ ವಿಶ್ವಾಸ ಇದ್ದು, ಆಮೇಲೆ ಎಲ್ರಿಗೂ ಕೆಲಸಗಳಿರುತ್ತಲ್ಲ, ಫ್ರೀ ಇದ್ದವ್ರು ಖಂಡಿತ ಹಬ್ಬ ಎಲ್ಲರೂ ಬರ್ತಾರೆ. ಬಟ್ ಯಾರು ಬರ್ತಾರೆ ಬರಲ್ಲ ಅನ್ನೋದು ಗೊತ್ತಿಲ್ಲ. ಎಲ್ರಿಗೂ ಕೊಟ್ಟಿಲ್ಲ ಸರ್, ನನಗೆ ಯಾರ್ಯಾರು ಗೊತ್ತು ಅವ್ರಿಗೆ ಕೊಟ್ಟಿದ್ದೀನಿ ಅಷ್ಟೇ. ಖಂಡಿತವಾಗ್ಲೂ ಇಲ್ಲ ಸರ್. ಸಿನಿಮಾದಲ್ಲೇ ದೊಡ್ಡದಾಗಿ ಏನಾದ್ರು ರಾಜಕೀಯ ಮಾಡೋಣ, ರಾಜಕೀಯಕ್ಕೆ ನಮಗೆಲ್ಲ ಅದೆಲ್ಲ ಅದೇ ಬೇರೆನೇ ಪ್ರಪಂಚ, ಗೊತ್ತಿಲ್ಲ ನಮಗೆ ಅದ್ರ ಬಗ್ಗೆ. ಇಲ್ಲ, ಅದಕ್ಕೆ ಏನೇನು ಬೇಕಾದ ವ್ಯವಸ್ಥೆಗಳನ್ನೆಲ್ಲ ಮಾಡಿದ್ದೀವಿ. ಮತ್ತು ಮೈಸೂರು ಕಮಿಷನರ್ ಮೇಡಮ್ ಅವ್ರ ಹತ್ರನೂ ಮಾತಾಡಿದ್ವಿ. ಅವರು ಹೇಳಿದ್ದಾರೆ ಏನು ತೊಂದರೆ ಆಗಲ್ಲ, ನೀವು ಆರಾಮಾಗಿ ಮದುವೆ ಎಂಜಾಯ್ ಮಾಡಿ, ಮಿಕ್ಕಿದ್ದೆಲ್ಲ ನಾವು ನೋಡ್ಕೊತೀವಿ ಅಂತ. ಸೊ ಯಾರಿಗೂ ಅಷ್ಟೊಂದು ತೊಂದರೆ ಆಗಲ್ಲ ಅಂತ ಭಾವಿಸಿದ್ದೀನಿ ನಾನು. ಅಲ್ಲ, ನಂದು ಸ್ವಂತ ಊರು ಮೈಸೂರೇ ಆಗಿರೋದ್ರಿಂದ ಅವ್ರೂರು ಶ್ರೀರಂಗಪಟ್ಟಣ, ಅದು ಹತ್ರ. ಸೊ ಇಲ್ಲಿ ಮಾಡಿದ್ರೆ ಆ ಊರು ಜನ, ನಮ್ಮೂರು ಜನ ಎಲ್ಲರೂ ಕರ್ಕೊಂಬಂದು ಇಲ್ಲಿ ಆಗೋದು ಕಷ್ಟ ಆಗುತ್ತೆ ಅಂದ್ಬಿಟ್ಟು ಮೈಸೂರಲ್ಲಿ ಮಾಡ್ಕೊಂಡು, ಬೆಂಗಳೂರು ಅವ್ರದ್ದು ತೀರಾ ಸ್ನೇಹಿತರುಗಳು ಅವ್ರು ಇವ್ರು ಬರೋದಲ್ಲ, ಒಂದೂವರೆ ಗಂಟೆ ಅಲ್ವ ಆರಾಮಾಗಿ ಬಂದು ಬರ್ತಾರೆ ಅಂತ ಮೈಸೂರಲ್ಲೇ ಪ್ಲಾನ್ ಮಾಡಿ. ಇಲ್ಲ ಮೇಡಮ್, 29ಕ್ಕೆ ರಿಸೆಪ್ಷನ್ನು, 30ಕ್ಕೆ ದಾರಿ. ಖಂಡಿತ ಯಾರ್ಯಾರು ಕಾರ್ಡ್ ಕೊಡ್ತೀವಿ ಎಲ್ಲರೂ ಬರ್ತೀನಿ ಅಂದಿದ್ದಾರೆ, ನೋಡ. ನಿಜವಾಗ್ಲು ಅವ್ರಿಗೆ ಇದ್ದಿದ್ದೊಂದು, ಈಗ ಯಾವುದೇ ತಂದೆ ತಾಯಿಗೆ ಮಕ್ಕಳ ಬೆಳವಣಿಗೆ ಅದು ಇದು ನೋಡಬೇಕು ಅಂತ ಇರುತ್ತೆ. ಬಟ್ ಎಲ್ಲ ತಂದೆ ತಾಯಿದರಿಗೂ ಖುಷಿ ಆಗದೆ ಮಕ್ಕಳು ಮದುವೆ ನೋಡೋದ ಮೇಲೆ. ಸೊ ಅವರು ನನಗೆ ಪಾವನನಿಗಿಂತ ಜಾಸ್ತಿ ಖುಷಿಯಾಗಿ ನಮ್ಮ ಅಮ್ಮ ಇದ್ದಾರೆ. ಅದೌದು. ಏನಕ್ಕೆ ಅಂದರೆ ಏನೇ ಮಾಡಿ ಏನೇ ದುಡ್ಡು, ಇವತ್ತೇನು ಇಲ್ಲಿ ಕೂತ್ಕೊಂಡು ನಾನು ಏನು ಮಾತಾಡ್ತಿದ್ದೀನಿ ಎಲ್ಲ ಬಂದಿದ್ದೀನಿ, ಇದಕ್ಕೆ ನಮ್ಮ ತಾಯಿನೇ ಕಾರಣ. ಯಾಕೆಂದ್ರೆ ನಮ್ಮ ತಾಯಿ, ನಮ್ಮ ಅಕ್ಕ ತಂಗಿರು ಅವ್ರುಗಳು ಕೂಲಿ ಕೆಲಸ ಮಾಡಿ ಒಂದು ಟೈಮಲ್ಲಿ ನನ್ನನ್ನು ಓದಿಸ್ತಾ ಇದ್ರು. ಸೊ ಹಂಗಾಗಿ ನಂಗೆ ಫೈನಲ್ ಡಿಸೈಡ್ ಮಾಡಿದ್ದು, ನನಗೆ ಓಕೆ ಸಿಂಪಲ್ಲಾಗಿ ಆಗೋಣ, ಈಗಲೂ ಸಿಂಪಲ್ಲಾಗಿ ಆಗ್ತಿರೋದು. ಬಟ್ ಅದು ಬೇಡ, ಎಲ್ಲಾದರೂ ದೇವಸ್ಥಾನದಲ್ಲಿ ಹಂಗೋಗಿ ಆಗೋಣ ಅಂತಿತ್ತು. ಬಟ್ ನಮ್ಮ ತಾಯಿ ಕನಸು, ಅವ್ರ ಆಸೆ, ಇನ್ನೇನು ಅವ್ರನ್ನ ಖುಷಿ ಪಡ್ಸೋಕ್ಕೆ ಮಕ್ಕಳು ಅಷ್ಟು ಮಾಡಲಿಲ್ಲ ಅಂದ್ರೆ ಇನ್ಯಾಕೆ ಅಂತ ಈಗಲೂ ಸಿಂಪಲ್ಲಾಗೆ ಮಾಡ್ಕೋತಾ ಇದ್ದೀನಿ. ಇಲ್ಲ, ಇದು ಮದುವೆ ಮುಗಿದ್ಮೇಲೆ ಇದು ಲಕ್ಷ್ಮೀಪುತ್ರ ರಿಲೀಸ್ ಇರೋದ್ರಿಂದ ಆ ಶೂಟಿಂಗ್ ಅದೇ ಇದೆಲ್ಲ ಪ್ಲಾನ್ ಮಾಡಿಕೊಂಡು, ಅಲ್ಲ ಇನ್ನೂ ಕೆಲಸಗಳಿದೆ.
ಅದೆಲ್ಲ ಮುಗಿಸ್ಕೊಂಡು ಏನು ನಮ್ಮ ಹುಡುಗಿ ಕೇಳ್ಬಿಟ್ಟು ಅವಳಿಗೆ ಅಲ್ಲಿ ಎಲ್ಲಿಷ್ಟ ಅಲ್ಲಿ ಕರ್ಕೊಂಡು ಹೋಗ್ತೀವಿ. ಇಲ್ಲ ಮೇಡಮ್, ಈಗ ಕಾರ್ಡ್ ಕೊಡೋದ್ರಲ್ಲೇ ಬ್ಯುಸಿ ಆಗ್ಬಿಟ್ಟಿದ್ದೀನಿ ನಿನ್ನೆ. ಆಗ ಮಾಮೂಲಿ ಊರುಗಳಲ್ಲಿ ನಮ್ಮ ಹಳ್ಳಿ ಸಂಪ್ರದಾಯ ಪ್ರಕಾರ ಏನೇನಿರುತ್ತೆ ಆ ಥರ ಆಗುತ್ತೆ. ಈಗ ಪ್ರೆಸ್ ಮೀಟ್ ಮುಗಿಸಿ ಡೈರೆಕ್ಟ್ ಹೊರಟೆ ಮೈಸೂರಿಗೆ. ನಾಳೆಯಿಂದ ಅದೇನೇನು ಶಾಸ್ತ್ರ ಸಂಪ್ರದಾಯಗಳು ಅದೇನಿರುತ್ತೆ ಮನೆಯವ್ರನ್ನ ಮಾಡ್ಕೊತಾರೆ. ಡಿಸೈನರ್ ಯಾರು ಇಲ್ಲ, ನಮಗೆ ನಾವೇ ಡಿಸೈನ್ ಮಾಡ್ಕೊಂಡಿದ್ದೀವಿ. ನನ್ನ ಇಲ್ಲ, ನಾನು ಹೇಳೋ ಬೀಳ್ ನೋಡಿದ್ದೀನಿ. ಪಾವನ ಬಂದ್ಮೇಲೆ ಬೀಳೋದಿಲ್ವೇ ಇಲ್ಲ, ಬರೀ ಹೇಳೋದಷ್ಟೇ. ಲಕ್ಷ್ಮಿ ಬರ್ತಿದಾರಲ್ಲ ಇನ್ನೂ ಚೆನ್ನಾಗಾಗತ್ತೆ. ಸೊ ಹಂಗಾಗಿ ಹಿಂದೆ ಕಷ್ಟ ಬರಲ್ಲ. ಇನ್ನು ಕಾಮಿಡಿ ಮಾಡಿಲ್ಲ, ಅದೇ ಪ್ರಾಬ್ಲಮ್ಮು ಆ ಥರದ್ದು. ಬಟ್ ಆರಾಮಾಗಿದ್ದೀವಿ ನಕ್ಕೊಂಡು. ನಾನು ಹೇಳೋದ್ಮೇಲೆ ನಗಲ್ಲ, ಆಮೇಲೆ ಈ ಜೋಕ್ ಅಂತ ಹೇಳೋದ್ಮೇಲೆ ಆಗ ಹೌದಾ ಅಂತ ನಗ್ತಾರೆ. ಇಷ್ಟಪಟ್ಟು ಆಗ್ತಿದ್ದೀವಲ್ಲ, ಕಷ್ಟ ಏನಾಗಲ್ಲ ಸರ್. ರಿಯಲ್ ಲೈಫಲ್ಲಿ ಸ್ವಲ್ಪ ನಗ್ಸೋದು ಕಡಿಮೆನೆ. ಸ್ಕ್ರೀನ್ ಮುಂದೆ ಹೌದು ಎಲ್ಲ ಹೇಳ್ಕೊಟ್ಟಿರ್ತಾರಲ್ಲ, ಬರೆದು ಕೊಟ್ಟಿರ್ತಾರೆ, ಸಿಚುವೇಶನ್ ಇರುತ್ತೆ. ರಿಯಲ್ ಲೈಫಲ್ಲಿ ಒಂಚೂರು ಕಷ್ಟ. ಏನು ಮಾಡೋದು, ಜೀವನ ಹೆಂಗೆ, ಇದೇ ಯೋಚನೆ ಇರ್ತಲ್ಲ ಹಂಗೆ. ಇಲ್ಲ, ನಾನು ಈಗ ಒಂದಷ್ಟು ಸ್ನೇಹ ಬಳಗ ಇದೆಯಲ್ಲ ಸಿನಿಮಾದವರು, ಅವರು ಇವರು ಎಲ್ಲ, ಅವರೆಲ್ಲ ಹೇಳಿದ್ದು ನೀನೇನು ಬಿಡೋಕ್ಕೇನು ಹೋಗ್ಬೇಡ, ತಲೆ ಕೆಡಿಸ್ಕೋಬೇಡ, ಬಂದವರು 100% ಎಲ್ಲನೂ ಬಿಡಿಸ್ತಾರೆ ಅಂತ. ಸೊ ಆಮೇಲೆ ಇಬ್ರು ಕಾಂಪ್ರಮೈಸ್ ಆಗೋದೇ ಜೀವನ ಅಲ್ಲ. ಒಬ್ರು ಗೆಲ್ಬೇಕು, ಒಬ್ರು ಸೋಲ್ಬೇಕು. ಈಗೋಗಳು ಬಿಟ್ರೆ ಚೆನ್ನಾಗಿರ್ತೀವಿ, ಅದಂತೂ ಹೇಳಿದ್ದಾರೆ. ತುಂಬ ಜನ ಸಜೆಷನ್ ಕೊಟ್ಟಿದ್ದಾರೆ. ಖಂಡಿತ ಯಾವ್ದ್ಯಾವ್ದು ಒಳ್ಳೇದಿರುತ್ತೆ ಅದನ್ನೆಲ್ಲ ಅಕ್ಸೆಪ್ಟ್ ಮಾಡ್ತೀವಿ. ಖಂಡಿತವಾಗ್ಲೂ ಇಲ್ಲ ಸರ್. ಏನೋ ಕರ್ಕೊಂಡು ಓಡೋಗ್ತಿದ್ರೆ ಅವಾಗ ಭಯ ಇರೋದೇನು, ಯಾರು ಬಂದು ಹೊಡಿತಾರೆ ಅಂತ. ಏನು ಭಯ ಇಲ್ಲ. ತಾಳಿ ಕಟ್ಟುವಾಗ ಹೌದಾ? ಇಲ್ಲ, ಈ ಸುಮಾರು ಪಿಕ್ಚರಲ್ಲಿ ಕಟ್ಟಿದ್ದೀನಿ, ಭಯ ಆಗಿಲ್ಲ. ಓಕೆ, ಥ್ಯಾಂಕ್ ಯು. ಎಲ್ಲರೂ ಬನ್ನಿರಿ, ಆರಿಸಿ ಆಶೀರ್ವದಿಸಿ. ಥ್ಯಾಂಕ್ ಯು ಸೊ ಮಚ್.